ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಡಬ್ಲ್ಯೂ ಅಲ್ಲಿ ಏನಾದರೂ ಕೇರಿಯನ್ ಕ್ರಾಸ್ ಕರ್ಸ್ ಅಂತ ಏನಾದರೂ ಹೊಸದಾಗಿ ಇನ್ವೆಂಟ್ ಆಗಿದೆಯಾ? ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಕೇರಿಯನ್ ಕ್ರಾಸ್ ಅವರ ಜೊತೆ ಯಾರ್ಯಾರು ಇನ್ವಾಲ್ವ್ ಆಗಿದಾರೋ, ಯಾರ್ಯಾರು ಅವ್ರ ಜೊತೆ ಇನ್ವಾಲ್ವ್ಮೆಂಟ್ ನ ತೋರಿಸಿದಾರೋ, ಯಾರ್ಯಾರು ಅವ್ರ ಜೊತೆ ಕಾಣಿಸ್ಕೊಂಡಿದಾರೋ ಅವರೆಲ್ಲರೂ ಕೂಡ ಹೀಲ್ ಟರ್ನ್ ಆಗಿದ್ದಾರೆ. ಎಸ್, ಮೊದಲನೇದಾಗಿ ನಮ್ಮ ಡ್ರೂ ಮ್ಯಾಕೆಂಟೈರ್. ನಮಗೆ ಡ್ರೂ ಮ್ಯಾಕೆಂಟೈರ್ ಆಗಿ ಕೇರಿಯನ್ ಕ್ರಾಸ್ ಅವರ ನಡುವೆ ಒಂದು ಫ್ಯೂಡ್ ನಮಗೆ ನೋಡೋದಕ್ಕೆ ಸಿಕ್ತು. ಅಂಡ್ ಅದಾದ್ಮೇಲೆ ಡ್ರೂ ಮ್ಯಾಕೆಂಟೈರ್ ಅವರ ಹೀಲ್ ಟರ್ನ್ ಕೂಡ ನೋಡೋದಕ್ಕೆ ಸಿಕ್ಕಿದ್ದು. ಅಂಡ್ ಅದಾದ್ಮೇಲೆ ಶಿನ್ಸ್ಗೆ ನಾಕಾಮುರಾ ಅವರು ಕೂಡ ಮೊದಲು ಫೇಸ್ ಆಗಿದ್ರು, ಕೇರಿಯನ್ ಕ್ರಾಸ್ ಅವರ ಜೊತೆ ಒಂದು ಫ್ಯೂಡ್ ಆಯ್ತು. ಅದಾದ್ಮೇಲೆ ಅವರು ಹೀಲ್ ಟರ್ನ್ ಮಾಡಿದ್ರು. ಇದಾದ್ಮೇಲೆ ಎಜೆ ಸ್ಟೈಲ್ ಅವರು ಹಾಗೆ ಕೇರಿಯನ್ ಕ್ರಾಸ್ ಅವರ ನಡುವೆ ಕೂಡ ಒಂದು ಫ್ಯೂಡ್ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಈಗ ಎಜೆ ಸ್ಟೈಲ್ ಅವರು ಕೂಡ ಹೀಲ್ ಟರ್ನ್ ಆಗಿದ್ದಾರೆ. ಅಂಡ್ ಇದಾದ್ಮೇಲೆ ಕಾರ್ಮೆಲೋ ಹಾಗೆ ಕೇರಿಯನ್ ಕ್ರಾಸ್ ಅವರ ನಡುವೆ ಕೂಡ ಒಂದು ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಈಗ ನಮ್ಮ ಕಾರ್ಮೆಲೋ ಅವರು ಕೂಡ ಹೀಲ್ ಟರ್ನ್ ಆಗಿದ್ದಾರೆ. ಅಂಡ್ ಅದಾದ್ಮೇಲೆ ನಮ್ಮ ಮಿಸ್ ಅವ್ರಿಗೂ ಕೂಡ ಕೇರಿಯನ್ ಕ್ರಾಸ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಬಂದು ಮಾತಾಡಿಸ್ತಾ ಇದ್ರು. ಸೊ ಮಿಸ್ ಅವರು ಕೂಡ ಕೇರಿಯನ್ ಕ್ರಾಸ್ ಅವರ ಜೊತೆ ಇನ್ವಾಲ್ವ್ ಆಗಿದ್ರು. ಅಂಡ್ ಅದಾದ್ಮೇಲೆ ಅವರು ಆರ್ಟ್ರೂತ್ ಅವರ ಮೇಲೆ ಹೀಲ್ ಟರ್ನ್ ಆದ್ರು. ಅಂಡ್ ಅದಾದ್ಮೇಲೆ ಫೈನಲಿ ನಮ್ಮ ಝೇವಿಯರ್ ವುಡ್ಸ್ ಹಾಗೆ ಕಾಫಿ ಕಿಂಗ್ಸ್ಟನ್ ಇಬ್ರು ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ಕೇರಿಯನ್ ಕ್ರಾಸ್ ಅವರ ಜೊತೆ ಕೆಲವೊಂದಷ್ಟು ಬಾರಿ ಕಾಣಿಸ್ಕೊಂಡಿದ್ರು. ಕೆಲವೊಂದಷ್ಟು ಸೆಗ್ಮೆಂಟ್ ಗಳನ್ನು ಕೂಡ ಡಬ್ಲ್ಯೂ ಅವರು ಇವರ ನಡುವೆ ತೋರಿಸಿತ್ತು. ಅಂಡ್ ಈಗ ಇವರಿಬ್ರು ಕೂಡ ಬಿಗ್ಗಿ ಅವರ ಮೇಲೆ ಹೀಲ್ ಟರ್ನ್ ಆಗಿದ್ದಾರೆ. ಸೊ ನಮ್ಮ ಕೇರಿಯನ್ ಕ್ರಾಸ್ ಅವರ ಕರ್ಸ್ ಏನಾದ್ರೂ ಡಬ್ಲ್ಯೂ ಅಲ್ಲಿ ಕಾಣಿಸ್ಕೊತಾ ಇದೆಯಾ? ಕೇರಿಯನ್ ಕ್ರಾಸ್ ಅವರು ಯಾರ್ಯಾರ ಜೊತೆ ಮಾತಾಡ್ತಾ ಇದ್ದಾರೆ, ಯಾರ್ಯಾರ ಜೊತೆ ಬ್ಯಾಕ್ ಸ್ಟೇಜ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಮುಂದೊಂದಿನ ಹೀಲ್ ಟರ್ನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿಎಂ ಪಂಕ್ ಅವರ ಬಗ್ಗೆ. ನಮ್ಮ ಸಿಎಂ ಪಂಕ್ ಅವರು ರಾಯಲ್ ರಂಬಲ್ ನ ಗೆಲ್ಲೋದನ್ನ ಟೀಸ್ ಮಾಡ್ತಿದ್ದಾರೆ ಅನ್ಕೋತೀನಿ. ಮಂಡೇ ನೈಟ್ ರಾಲಿ ಅವರು ಒಂದು ರೀತಿ ಟೀಸ್ ನ ಮಾಡಿದ್ರು. ಆ ರಸಲ್ ಮೇನಿಯಾ ಸೈನ್ ಬೋರ್ಡ್ ನೇತಾಕಿರುತ್ತಲ್ಲ, ಅಲ್ಲಿ ಅವರು ಕೈನ ತೋರಿಸಿ ನನಗೆ ಅಲ್ಲಿ ರಸಲ್ ಮೇನಿಯಾ ಸೈನ್ ಬೋರ್ಡ್ ಕಾಣಿಸ್ತಾ ಇದೆ, ಸೊ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಅಂಡ್ ಈಗ ಅದೇ ಒಂದು ಫೋಟೋನ ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಆಗಿ ಕೂಡ ಅಪ್ಲೋಡ್ ಮಾಡಿದ್ದಾರೆ. ಲಿಟರಲಿ ಗೈಸ್, ರಾಯಲ್ ರಂಬಲ್ ಮಾತ್ರ ಈ ಬಾರಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಅಂಡ್ ನಮ್ಮ ಬುಲ್ಲಿರೇ ಅವರ ಪ್ರಕಾರ ಈ ಬಾರಿ ರಾಯಲ್ ರಂಬಲ್ ನ ಫೈನಲಿಸ್ಟ್ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರಾದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತಂತೆ. ಸೊ ರಾಯಲ್ ರಂಬಲ್ ಅಲ್ಲಿ ಲಾಸ್ಟ್ ಅಲ್ಲಿ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರು ಉಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಬುಲ್ಲಿರೇ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಗೈಸ್, ನನಗಂತೂ ಈ ಬಾರಿ ರಾಯಲ್ ರಂಬಲ್ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂತ ಅನ್ನಿಸ್ತಾ ಇರುತ್ತೆ. ನಾನು ಪ್ರತಿ ಒಂದು ವಿಡಿಯೋದಲ್ಲೂ ಕೂಡ ಈ ರೀತಿ ಹೇಳ್ಕೊಂಡು ಬರ್ತಾ ಇದ್ದೀನಿ. ರಾಕ್, ಸಿಎಂ ಪಂಕ್, ಸೆತ್ ರೋಲಿನ್ಸ್, ರೋಮನ್ ರೈನ್ಸ್ ಇವರೆಲ್ಲರೂ ಕೂಡ ಒಟ್ಟಿಗೆ, ಈವನ್ ಜಾನ್ಸಿನ್ ಅವರು ಕೂಡ ಒಟ್ಟಿಗೆ ರಾಯಲ್ ರಂಬಲ್ ರಿಂಗ್ ನ ಶೇರ್ ಮಾಡ್ಕೊಂಡ್ರೆ ಅದಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನೆಟ್ಫ್ಲಿಕ್ಸ್ ಆನ್ ಡಬ್ಲ್ಯೂ ಬಗ್ಗೆ. ರೀಸೆಂಟ್ ಆಗಿ ನಮಗೆ ನೆಟ್ಫ್ಲಿಕ್ಸ್ ನ ಒಂದು ಮೀಡಿಯಾ ಇವೆಂಟ್ ನೋಡೋದಕ್ಕೆ ಸಿಕ್ತು. ಅಂಡ್ ಅಲ್ಲಿ ನಮಗೆ ಟ್ರಿಪಲ್ ಎಚ್ ಆಗಿರ್ಬೋದು, ನಿಕ್ಕಾನ್ ಆಗಿರ್ಬೋದು, ಇನ್ನೂ ಕೂಡ ಹಲವಾರು ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳು ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಆಗಿ ನಿಕ್ ಖಾನ್ ಅವರು ತುಂಬಾ ವಿಚಾರಗಳ ಬಗ್ಗೆ ಮಾತಾಡಿದ್ರು. ಬಟ್ ಈಗ ನಮ್ಮ ಟ್ರಿಪಲ್ ಎಚ್ ಅವರು ಇನ್ನೂ ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, ನೆಕ್ಸ್ಟ್ ಇಯರ್ ನೆಟ್ಫ್ಲಿಕ್ಸ್ ಎರಾ ಏನ್ ನೋಡೋದಕ್ಕೆ ಸಿಗ್ತಾ ಇದೆ, ಇದು ಆಟಿಟ್ಯೂಡ್ ಎರಾಗಿಂತ ಇನ್ನು ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರಬಹುದು ಆಟಿಟ್ಯೂಡ್ ಎರಾದಲ್ಲಿ ಡಬ್ಲ್ಯೂ ಅವರು ಯಾವ ರೀತಿ ಬುಕ್ ನ ಮಾಡ್ತಾ ಇದ್ರು ಅಂತ. ಇನ್ನು ಕೂಡ ಡಬ್ಲ್ಯೂ ಎಲ್ಲಾ ಎರಾಗಳಿಗೂ ಹೋಲಿಸಿದ್ರೆ ಆಟಿಟ್ಯೂಡ್ ಎರಾನ ಡಬ್ಲ್ಯೂ ಬೆಸ್ಟ್ ಎರಾ ಅಂತ ಕರೀತಾರೆ. ನಾನು ಕೂಡ ಅದನ್ನೇ ಅನ್ಕೋತೀನಿ. ಅಂಡ್ ಈಗ ನಮ್ಮ ಟ್ರಿಪಲ್ ಎಚ್ ಅವರು ನೆಟ್ಫ್ಲಿಕ್ಸ್ ಎರಾ ಆಟಿಟ್ಯೂಡ್ ಎರಾನ ಮೀರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ನಮ್ಮ ನಿಕ್ ಖಾನ್ ಅವರು ನಾವಿನ್ನೂ ಕೂಡ ಫ್ಯಾಮಿಲಿ ಫ್ರೆಂಡ್ಲಿ ಆಗಿ ಇರ್ತೀವಿ ಅಂತ ಅನ್ಕೋತಾ ಇದ್ದಾರೆ. ಸೊ ಆಟಿಟ್ಯೂಡ್ ಎರಾನ ಮೀರಿಸಬೇಕು ಅಂದ್ರೆ ನೀವು ಅಷ್ಟೇ ಬ್ರೂಟಲ್ ಆಗಿ R-rated ವಿಚಾರಗಳನ್ನ ತೋರಿಸಬೇಕು. ಬಟ್ ನಮ್ಮ ನಿಕ್ ಖಾನ್ ಅವರು ನಾವು ಫ್ಯಾಮಿಲಿ ಫ್ರೆಂಡ್ಲಿ ಆಗಿ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಗೈಸ್, ನಮ್ಮ ಟ್ರಿಪಲ್ ಎಚ್ ಅವರು ಹೇಳ್ದಂಗೆ ನೆಟ್ಫ್ಲಿಕ್ಸ್ ಎರಾ ಆಟಿಟ್ಯೂಡ್ ಎರಾನ ಬೀಟ್ ಮಾಡುತ್ತೋ ಇಲ್ವೋ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನಮಗೆ ಇದೇ ಡಿಸೆಂಬರ್ 15ನೇ ತಾರೀಕು ನೋಡೋದಕ್ಕೆ ಸಿಗ್ತಾ ಇದೆ. ಅದನ್ನ ನೀವು ಹೇಗೆ ಲೈವ್ ಆಗಿ ನೋಡಬೇಕು ಅಂತ ನಾನು ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಇಲ್ಲಿವರೆಗೂ ಟೋಟಲ್ ಆಗಿ ಡಬ್ಲ್ಯೂ ಅವರು 4 ಮೆಗಾ ಮ್ಯಾಚಸ್ ಗಳನ್ನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓಯನ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಗಂತರ್ ಹಾಗೆ ನಮ್ಮ ಫಿನ್ ಬ್ಯಾಲರ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಲಿವ್ ಮಾರ್ಗನ್ ಹಾಗೆ ಇಯೋಸ್ಕೈ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಫೈನಲ್ಸ್ ಮ್ಯಾಚ್ ಕೂಡ ನಮಗೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಟೋಟಲ್ ಆಗಿ 2 ಗಂಟೆ ಶೋ ಅಂತ ಹೇಳಲಾಗ್ತಾ ಇದೆ. ಅಂಡ್ ಡಬ್ಲ್ಯೂ ಅವರು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನ 2 ಅವರ್ ಶೋ ಅಂತಾನೆ ಲಿಸ್ಟ್ ಮಾಡಿದ್ದಾರೆ. ಸೊ 2 ಗಂಟೆಗೆ ಡಬ್ಲ್ಯೂ ಅವರು ಈಗಾಗಲೇ 4 ಮ್ಯಾಚಸ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿರೋದ್ರಿಂದ ಪ್ರಾಬಬ್ಲಿ 5ನೇ ಮ್ಯಾಚಸ್ ಕೂಡ ಆಡ್ ಮಾಡಬಹುದು ಅಂತ ರಿಪೋರ್ಟ್ಸ್ ಗಳು ಬರ್ತಾ ಇದೆ. ನೋಡೋಣ ಓವರ್ ಆಲ್ ಎಷ್ಟು ಮ್ಯಾಚಸ್ ಗಳು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್
ಕೆಲವೊಂದಷ್ಟು ಬ್ಯಾಕ್ ಸ್ಟೇಜ್ ವಿಡಿಯೋಸ್ಗಳನ್ನು ಕೂಡ ಡಬ್ಲ್ಯೂ ಅವರು ಏರ್ ಮಾಡ್ತಾರೆ ಅಂತ ಕಾದ್ ನೋಡಬೇಕು. ಯಾಕಂದ್ರೆ ರೋಮನ್ ರೈನ್ಸ್ ಹಾಗೆ ಸೆತ್ ರೋಲಿನ್ಸ್ ಅವ್ರನ್ನು ಕೂಡ ನೀವು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗೆ ಅಡ್ವರ್ಟೈಸ್ ಮಾಡಿದ್ದೀರಾ. ಅದ್ರ ಪ್ರಕಾರ ಇವರಿಬ್ರು ಕೂಡ ನಮಗೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗಬೇಕು. ಸೊ 2 ಗಂಟೆ ಶೋ ಅಲ್ಲಿ 4 ಮ್ಯಾಚಸ್ ಗಳನ್ನ ಮಾಡಿಸಿ ಇವರಿಬ್ರು ಕೂಡ ಡಬ್ಲ್ಯೂ ಅವರು ಯಾವ ರೀತಿ ತೋರಿಸ್ತಾರೆ ಅಂತ ನಾವು ಕಾದ್ ನೋಡಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ರೋಮನ್ ರೈನ್ಸ್ ಹಾಗೆ ಪಾಲ್ ಎಮಿನ್ ಅವರ ಪಾಡ್ಕಾಸ್ಟ್ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ಇದ್ರ ಬಗ್ಗೆ ಕಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಸ್ಪೋರ್ಟ್ಸ್ ಇಲಿಸ್ಟ್ರೇಟೆಡ್ ಅವರ ಕಡೆಯಿಂದ ಮಾತಾಡ್ತಾ ನಮ್ಮ ರೋಮನ್ ರೈನ್ಸ್ ಅವರು, ನಾನು ಹಾಗೆ ಪಾಲ್ ಎಮಿನ್ ಅವರು ಸೇರ್ಕೊಂಡು ಒಂದು ಪಾಡ್ಕಾಸ್ಟ್ ನ ಕ್ರಿಯೇಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಜನಗಳು ನಾನು ಹಾಗೆ ಪಾಲ್ ಎಮಿನ್ ಅವರು ಮಾತಾಡೋದನ್ನೇ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇರ್ತಾರೆ. ಅಂಡ್ ಅದಕ್ಕೇನೆ ತುಂಬಾ ಮನಿನ ಹಾಗೆ ತುಂಬಾ ವ್ಯೂಸ್ ನ ಜನಗಳು ನಮಗೆ ಕೊಡ್ತಾರೆ. ಸೊ ನಾವು ಸಾಧ್ಯ ಆದ್ರೆ ನನ್ನ ಹಾಗೆ ಪಾಲ್ ಎಮಿನ್ ಅವರ ನಡುವೆ ಒಂದು ಪಾಡ್ಕಾಸ್ಟ್ ನ ಪ್ರಾರಂಭ ಮಾಡ್ತೀವಿ ಅಂತ ನಮ್ಮ ರೋಮನ್ ರೈನ್ಸ್ ಅವರು ತಿಳಿಸಿದ್ದಾರೆ. ಸೊ ಇದೆಲ್ಲದೂ ಕೂಡ ನಿಜ ಆದ್ರೆ ಪ್ರಾಬಬ್ಲಿ ಗೈಸ್ ನಮ್ಮ ರೋಮನ್ ರೈನ್ಸ್ ಹಾಗೆ ಪಾಲ್ ಎಮಿನ್ ಅವರು ಮೀಟಪ್ ಮಾಡಿ ಒಂದು ಪಾಡ್ಕಾಸ್ಟ್ ನ ಪ್ರಾರಂಭ ಮಾಡಬಹುದು. ಅಫ್ಕೋರ್ಸ್ ಇವರಿಬ್ರು ಕೂಡ ಡಬ್ಲ್ಯೂ ಬಗ್ಗೆ ಡಿಸ್ಕಸ್ ಮಾಡೋದಾಗಿರ್ಬೋದು, ಬ್ಯಾಕ್ ಸ್ಟೇಜ್ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡೋದಾಗಿರ್ಬೋದು, ಇದನ್ನೆಲ್ಲದನ್ನು ಕೂಡ ನೋಡೋದಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಸ್ಮ್ಯಾಕ್ ಡೌನ್ ಆಗಲಿದೆ. ಯಾಕಂದ್ರೆ ಆ ರೀತಿಯ ವಿಚಾರಗಳು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಸರ್ವೈವರ್ ಸೀರೀಸ್ ಮುಗಿದ ಮೇಲೆ ಬರ್ತಿರ್ತಕ್ಕಂತಹ ಮೊದಲ ಸ್ಮ್ಯಾಕ್ ಡೌನ್ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಟೂರ್ನಮೆಂಟ್ ನ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನಯೋಮಿ, ಸ್ಟಿಫನಿ ಸ್ಟ್ಯಾಟನ್ ಹಾಗೆ ಲೆಪೋಸ್ ಅವರ ನಡುವೆ. ನೋಡೋಣ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆದ್ದು ನೆಕ್ಸ್ಟ್ ರೌಂಡ್ ಗೆ ಕ್ವಾಲಿಫೈ ಆಗ್ತಾರೆ ಅಂತ. ಇದಾದ್ಮೇಲೆ ನಮಗೆ ಶಿನ್ಸ್ಗೆ ನಾಕಮೂರಾ ಅವರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನೋಡೋಣ ಗೈಸ್, ನಮ್ಮ ಶಿನ್ಸ್ಗೆ ನಾಕಮೂರಾ ಅವರು ಚಾಂಪಿಯನ್ ಆದ್ಮೇಲೆ ಬರ್ತಾ ಇದ್ದಾರೆ. ಅವ್ರನ್ನ ನಮ್ಮ ಎಲೆನೈಟ್ ಅವರು ಏನಾದ್ರು ಇಂಟರ್ಫೈರ್ ಮಾಡಿ ಇಂದೊಂದು ರೀಮ್ಯಾಚ್ ನ ಕೇಳ್ತಾರ ಅಂತ. ಇದಾದ್ಮೇಲೆ ನಮಗೆ ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓವೆನ್ಸ್ ಅವರ ನಡುವೆ ಕೂಡ ಸ್ಟೋರಿ ಪ್ರೋಗ್ರೆಷನ್ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಬ್ಲಡ್ ಲೈನ್ ಕೂಡ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಸೊ ರೋಮನ್ ರೈನ್ಸ್ ಹಾಗೆ ಸೋಲೋ ಸಿಕೋವ್ ಅವರ ನಡುವೆ ಸ್ಟೋರಿನ ಡಬ್ಲ್ಯೂ ಅವರು ಇನ್ನೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಇವೆಲ್ಲ ವಿಚಾರಗಳು ಕೂಡ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ನಾಳೆಯ ಸ್ಮ್ಯಾಕ್ ಡೌನ್ ನ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಕಸ್ಮಾತ್ ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.